ದಿನೇ ದಿನೇ ಹೆಚ್ಚುತ್ತಿರುವ ವಾಹನಗಳಿಂದ ಹೊರಸೂಸುತ್ತಿರುವ ವಿಷಾನಿಲಗಳು, ವಾಹನಗಳಿಂದ ಉಂಟಾಗುತ್ತಿರುವ ವಾಯು ಮಾಲಿನ್ಯ ಒಂದು ಜಾಗತಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆಲ್ಲ ಮಾನವನ ಅಗತ್ಯತೆಗಳಿಗೆ ತಕ್ಕಂತೆ ವಾಹನಗಳ ಸಂಖ್ಯೆಯಲ್ಲಿಯೂ ಅತ್ಯಂತ ಹೆಚ್ಚಳ ಉಂಟಾಗಿರುವುದು ಪ್ರಸ್ತುತ ಸಮಸ್ಯೆಯಾಗಿ ಕಾಡುತ್ತಿದೆ. ಅಗತ್ಯವಿಲ್ಲದಿದ್ದರೂ ವಾಹನಗಳನ್ನು ರಸ್ತೆಗೆ ಇಳಿಸುವ ಮೂಲಕ ಅರೆಬರೆ ಸುಡುವ ಇಂಧನಗಳು, ಕಳಪೆ ಇಂಧನಗಳ ಬಳಕೆಯ ಮುಖಾಂತರ ಮತ್ತು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳದೇ ಇರುವ ಕಾರಣದಿಂದ ಹೊರಸೂಸುವ ವಿಷಾನಿಲಗಳಾದ ನೈಟ್ರಸ್ ಆಕ್ಸೈಡ್, ಹೈಡ್ರೋಕಾರ್ಬನ್ಗಳು, ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡರ್ಗಳು ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದು, ಟ್ರೋಪೋಸ್ಪಿಯರ್ನಲ್ಲಿರುವ ಓಜೋನ್ ಪದರ ಛಿದ್ರವಾಗುತ್ತಿದೆ. ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಶ್ವಾಸಕೋಶದ ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು, ಉಬ್ಬಸ, ಕೆಮ್ಮು ಮೊದಲಾದ ಕಾಯಿಲೆಗಳ ಜೊತೆಗೆ ಬಹುಮುಖ್ಯವಾಗಿ ಹೃದ್ರೋಗದ ಸಮಸ್ಯೆಗಳು ಕಂಡುಬರುತ್ತಿರುವುದು ಕಳವಳಕಾರಿಯಾಗಿದೆ. ಮೈಗ್ರೇನ್, ತಲೆನೋವು ಮತ್ತು ಹೃದಯ ಸ್ತಂಭನ ಯಾವಾಗ ಬೇಕಾದರೂ ಸಂಭವಿಸಬಹುದು ಎಂಬಂತಹ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಬಹುತೇಕ ನಾವು ಮಾಡಬಹುದಾದ ಪರಿಹಾರವೆಂದರೆ ಬೈಕ್ನಲ್ಲಿ ಹೋಗುವಾಗ, ಸ್ಕೂಟರ್ನಲ್ಲಿ ಹೋಗುವಾಗ ಹೆಲ್ಮೆಟ್ ಜೊತೆಗೆ ಮಾಸ್ಕನ್ನು ಕೂಡ ಧರಿಸಿ ಚಾಲನೆ ಮಾಡುವುದು. ಇದರ ಮುಖಾಂತರ ಕನಿಷ್ಠ ಮಟ್ಟದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರತಿಯೊಬ್ಬರೂ ವಾಹನವನ್ನು ಖರೀದಿಸಿದ ನಂತರ ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೆಡುವುದರ ಮುಖಾಂತರ ವಾತಾವರಣಕ್ಕೆ ನಮ್ಮ ಕೊಡುಗೆ ನೀಡೋಣ. ವಾತಾವರಣವನ್ನು ಶುದ್ಧಪಡಿಸೋಣ. ಅದರ ಮುಖಾಂತರ ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಉತ್ತಮವಾದ ಪ್ರಕೃತಿಯನ್ನು ನಾವು ನಿರ್ಮಿಸಲು ಕೈಜೋಡಿಸೋಣ. ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡುವುದರಿಂದ ಪರಿಸರ ಶುದ್ಧವಾಗುತ್ತದೆ. ಶುದ್ಧವಾದ ಆಮ್ಲಜನಕ ನಮಗೆ ದೊರಕುತ್ತದೆ. ನಾವು ಗಿಡ ನೆಡುವುದು ಮಾತ್ರವಲ್ಲ, ಅವುಗಳನ್ನು ಉಳಿಸೋಣ. ಥ್ಯಾಂಕ್ ಯು.